ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಅಧ್ಯಾಯ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಅಧ್ಯಾಯದ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಸಂಪೂರ್ಣ ಕೀ ಉತ್ತರಗಳ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಸೊ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಪ್ರತಿಯೊಂದು ಘಟಕಗಳಿಗೂ ಕೂಡ ಇರ್ತದೆ. ಒಟ್ಟು 25 ಅಂಕಗಳು ಈ ಒಂದು ಘಟಕ ಪರೀಕ್ಷೆಗೆ ಇರ್ತವೆ. ಸೊ ಬನ್ನಿ ಲೇಟ್ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ನೀಡಿರುವ ಆಯ್ಕೆಗಳಿಂದ ಈ ಕೆಳಗಿನ ಅಪೂರ್ಣ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಮೊದಲನೆಯ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಅಂತ ಕೇಳಿರ್ತಾನೆ. ಆಪ್ಷನ್ ಎ ದ್ರವ್ಯರಾಶಿ, ಆಪ್ಷನ್ ಬಿ ನಿರ್ದಿಷ್ಟ ಗಾತ್ರ, ಆಪ್ಷನ್ ಸಿ ಬಣ್ಣ ಹಾಗೂ ಆಪ್ಷನ್ ಡಿ ಸಾಂದ್ರತೆ ಆಗಿರ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಒಂದು ವಸ್ತುವನ್ನು ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ಎ ದ್ರವಣ, ಆಪ್ಷನ್ ಬಿ ಘನೀಕರಣ, ಆಪ್ಷನ್ ಸಿ ಆವಿಕರಣ ಹಾಗೂ ಆಪ್ಷನ್ ಡಿ ಸಾಂದ್ರೀಕರಣ. ಇನ್ನು ಎರಡನೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೇ ಪ್ರಶ್ನೆ, ಬಾಷ್ಪೀಕರಣ ಎಂದರೇನು ಅಂತ ಕೇಳ್ತಾನೆ. ಹಾಗೆಯೇ ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಆಪ್ಷನ್ ಎ 0 ಡಿಗ್ರಿ ಸೆಲ್ಸಿಯಸ್ ಮತ್ತು ಆಪ್ಷನ್ ಬಿ 100 ಡಿಗ್ರಿ ಸೆಲ್ಸಿಯಸ್. ಥರ್ಡ್ ಮೇನ್ ಪ್ರಶ್ನೆಗಳು, ಒಟ್ಟು 3 ಪ್ರಶ್ನೆಗಳಿರ್ತವೆ, 2 ಅಂಕಗಳು, ಟೋಟಲ್ ಆಗಿ 6 ಅಂಕಗಳು ನಿಮಗೆ ಸಿಗ್ತವೆ. ಐದನೆಯ ಪ್ರಶ್ನೆ, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾನೆ. ಆರನೆಯ ಪ್ರಶ್ನೆ, ದ್ರವಣ ಬಿಂದು ಎಂದರೇನು, ಮಂಜುಗಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಹಾಗೆ 7ನೇ ಪ್ರಶ್ನೆ, ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು, ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೇಳ್ತಾನೆ. ಇನ್ನು 4ನೇ ಮೇನ್ ಪ್ರಶ್ನೆಗಳು, ಒಟ್ಟು 2 ಪ್ರಶ್ನೆಗಳಿರ್ತವೆ, 6 ಅಂಕಗಳು. ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ತಾನೆ. ಅದರಲ್ಲಿ ಯಾವ ಭಾಗಗಳಪ್ಪ ಅಂದರೆ ಅಮೋನಿಯಂ ಕ್ಲೋರೈಡ್ನ ಆವಿ ಅನ್ನೋ ಒಂದು ಭಾಗ, ಹಾಗೆ ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಎಂಬ 2 ಭಾಗಗಳನ್ನು ಗುರುತು ಮಾಡಬೇಕಾಗ್ತದೆ. 3 ಅಂಕ ಈ ಒಂದು ಪ್ರಶ್ನೆಗೆ ಇರ್ತದೆ. ಇನ್ನು 9ನೇ ಪ್ರಶ್ನೆ, ಇವುಗಳನ್ನು ವ್ಯಾಖ್ಯಾನಿಸಿ. ಸಂಪೀಡತೆ ಮತ್ತು ಸಾಂದ್ರತೆ ಅಂತ ಇದೆ, ಅದರಲ್ಲಿ ಬಿ ಪ್ರಶ್ನೆ ಕೇಳಿದ್ದಾನೆ. ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ. 100 ಡಿಗ್ರಿ ಸೆಲ್ಸಿಯಸ್, ಇನ್ನು ಎರಡನೇದು 25 ಡಿಗ್ರಿ ಸೆಲ್ಸಿಯಸ್. 5ನೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆ ಇದಾಗಿರ್ತದೆ. ದ್ರವ್ಯದ 3 ಸ್ಥಿತಿಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ, ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 6ನೇ ಮೇನ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವೈಜ್ಞಾನಿಕ ಕಾರಣ ಕೊಡಿ, ಒಟ್ಟು 1 ಪ್ರಶ್ನೆ ಇರ್ತದೆ, 5 ಅಂಕಗಳು, ಟೋಟಲ್ ಆಗಿ ನಿಮಗೆ 5 ಅಂಕಗಳು ಸಿಗ್ತವೆ. ಬೇಸಿಗೆಯ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ ಹೇಗೆ? 2ನೇ ಪ್ರಶ್ನೆ, ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಅನ್ನೋದು. 3ನೇ ಬಿ ಪ್ರಶ್ನೆ ನೋಡಿ, ದ್ರವ್ಯದ 3 ಸ್ಥಿತಿಗಳ ಅಂತರ ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವ ಅರಿವು ನಕ್ಷೆಯನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾನೆ. ಈ ಚಿತ್ರದ ಪ್ರಕಾರ ಕ್ವಶನ್ಗಳನ್ನು ಕೊಟ್ಟಿರ್ತಾನೆ, ಚಿತ್ರವನ್ನು ನೋಡ್ತಾ ಹೋಗಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಎಕ್ಸ್ ಮತ್ತು ವೈ ಪ್ರಕ್ರಿಯೆಗಳನ್ನು ಹೆಸರಿಸಿ. 2ನೇ ಪ್ರಶ್ನೆ, ಎಕ್ಸ್ ಮತ್ತು ವೈಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿರ್ತಾನೆ. ಇದು ಒಟ್ಟು 5 ಅಂಕದ ಪ್ರಶ್ನೆ ಆಗಿರ್ತದೆ, ಒಟ್ಟು ಟೋಟಲ್ ಆಗಿ 25 ಅಂಕಗಳು. ಸೊ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ವಿಶಿಷ್ಟ ಲಕ್ಷಣವಲ್ಲ ಅಂತ ಕೇಳ್ತಾನೆ. ಆಪ್ಷನ್ ಸಿ ಬಣ್ಣ ಅನ್ನೋದು ವಿಶಿಷ್ಟ ಲಕ್ಷಣವಲ್ಲ. ಹಾಗಾದರೆ ದ್ರವ್ಯ ರಾಶಿ ಅನ್ನೋದು, ನಿರ್ದಿಷ್ಟ ಗಾತ್ರ ಹಾಗೂ ಸಾಂದ್ರತೆ ಇದು ದ್ರವ್ಯದ ಲಕ್ಷಣವಾಗಿರುತ್ತದೆ. 2ನೇ ಪ್ರಶ್ನೆ, ಒಂದು ವಸ್ತುವನ್ನು ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಯಿಸುವ ಪ್ರಕ್ರಿಯೆ ಯಾವುದಪ್ಪ ಅಂದರೆ ಆಪ್ಷನ್ ಎ ದ್ರವಣ ಆಗಿರುತ್ತದೆ. ಓಕೆ. ಇನ್ನು 2ನೇ ಮೇನ್ ಪ್ರಶ್ನೆ ನೋಡ್ತಾ ಹೋಗೋಣ. ಬಾಷ್ಪೀಕರಣ ಎಂದರೇನು, 3ನೇ ಪ್ರಶ್ನೆ ಇದಾಗಿರ್ತದೆ. ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ, ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ನಾವು ಬಾಷ್ಪೀಕರಣ ಎಂದು ಕರೆಯುತ್ತೇವೆ. 4ನೇ ಪ್ರಶ್ನೆ,
ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಅಂತ ಕೇಳ್ತಾನೆ. 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಘನ ಸ್ಥಿತಿಯಲ್ಲಿ ಇರ್ತದೆ, ಹಾಗೂ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ದ್ರವ ಸ್ಥಿತಿಯಲ್ಲೂ ಇರ್ತದೆ. ಅಷ್ಟೇ ಅಲ್ಲದೆ ಅನಿಲ ಸ್ಥಿತಿಯಲ್ಲೂ ಕೂಡ ಇರ್ತದೆ. ಓಕೆ, ತಲೆಯಲ್ಲಿ ಇಟ್ಕೊಡ್ರಿ, ನೆನಪಲ್ಲಿ ಇಟ್ಕೋಬೇಕಾಗ್ತದೆ ಇದನ್ನು. ಯಾಕಪ್ಪ ಅಂದರೆ ನೀರು 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ದ್ರವ ಇದ್ದದ್ದು ಏನಕತಿ ಅನಿಲ ಸ್ಥಿತಿಗೆ ಪರಿವರ್ತನೆ ಆಗ್ತದೆ. ಹಾಗಾಗಿ 5ನೇ ಪ್ರಶ್ನೆ ನೋಡಿ, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳ್ತಾನೆ. ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡುಬರುತ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿ ಇರುತ್ತವೆ. 3ನೇ ಗುಣಲಕ್ಷಣ, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ನೋದು 3 ಗುಣಲಕ್ಷಣಗಳು ಆಗಿರ್ತವೆ. 6ನೇ ಪ್ರಶ್ನೆ, ದ್ರವನ ಬಿಂದು ಎಂದರೇನು? ಮಂಜುಗಡ್ಡೆಯ ದ್ರವನ ಬಿಂದುವನ್ನು ತಿಳಿಸಿ ಅಂತ ಕೇಳಿದಾನೆ. ಘನ ವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ತಾಪವನ್ನು ನಾವು ದ್ರವನ ಬಿಂದು ಎಂದು ಕರೆಯುತ್ತೇವೆ. ಮಂಜುಗಡ್ಡೆಯ ದ್ರವನ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನ್ ಇದಾಗಿರ್ತದೆ. ನಿಮಗೆ 7ನೇ ಪ್ರಶ್ನೆ ನೋಡಿ, ನಿಮಗೆ ಬಹಳ ದೂರದಿಂದಲೇ ಬಿಸಿ ಆಹಾರದ ವಾಸನೆ ತಿಳಿಯುತ್ತದೆ, ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನೀವು ಆಹಾರದ ಹತ್ತಿರ ಹೋಗಬೇಕು. ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೇಳ್ತಾನೆ ಪ್ರಶ್ನೆಯನ್ನು. ಆನ್ಸರ್ ನೋಡ್ತಾ ಹೋಗೋಣ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ, ಅಂದರೆ ಚಲನಶಕ್ತಿ ಹೊಂದಿರುತ್ತವೆ. ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸುತ್ತವೆ. ಇದರಿಂದ ಕಣಗಳ ಚಲನಶಕ್ತಿ ಹೆಚ್ಚಾಗಿ ಬಿಸಿಯಾದ ಆಹಾರದ ಕಣಗಳು ವೇಗವಾಗಿ ಚಲಿಸುತ್ತವೆ ಅಂತ ಬರೀಬೇಕಾಗ್ತದೆ. ಇನ್ನು 4ನೇ ಮೇಲ್ ಪ್ರಶ್ನೆಗಳು. 8ನೇ ಪ್ರಶ್ನೆ ನೋಡಿ, ಅಮೋನಿಯಂ ಕ್ಲೋರೈಡ್ನ ಉತ್ಪತನವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಚಿತ್ರ ಈ ರೀತಿಯಾಗಿರ್ತದೆ. 2 ಭಾಗಗಳನ್ನು ಕೇಳ್ತಾನೆ. ಅಮೋನಿಯಂ ಕ್ಲೋರೈಡ್ನ ಆವಿ ಮತ್ತು ಅಮೋನಿಯಂ ಕ್ಲೋರೈಡ್ ಅಂತ ಕೇಳ್ತಾನೆ. 2 ಈಸಿಯಾಗಿರ್ತಕ್ಕಂಥ ಭಾಗಗಳು. ಈ ಚಿತ್ರ ಕೂಡ ತುಂಬ ಈಸಿಯಾಗಿದೆ. ಪ್ರಾಕ್ಟೀಸ್ ಮಾಡಿದ್ದಾದಲ್ಲಿ ಸಂಪೂರ್ಣವಾಗಿ ಅಂಕಗಳು ದೊರೆತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಇನ್ನು 9ನೇ ಪ್ರಶ್ನೆ ನೋಡಿ, ಅದರಲ್ಲಿ ವ್ಯಾಖ್ಯಾನಿಸಿ ಅಂತ ಕೇಳ್ತಾನೆ. ಸಂಪೀಡತೆ ಮತ್ತು ಸಾಂದ್ರತೆಯ ಡೆಫಿನಿಷನ್ಗಳನ್ನು ಬರೀರಿ ಅಂತ ಕೇಳ್ತಾನೆ. ಸಂಪೀಡತೆ ಅಂದರೆ ಏನಪ್ಪ ಅಂತ ನೋಡ್ತಾ ಹೋಗೋಣ. ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ವಿದ್ಯಮಾನವನ್ನು ನಾವು ಸಂಪೀಡತೆ ಎಂದು ಕರೆಯುತ್ತೇವೆ. ಬಾಹ್ಯ ಬಲ ಅಂದರೆ ಹೊರಗಿನಿಂದ ಫೋರ್ಸ್ ಅಪ್ಲೈ ಆದರೆ ಒಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯ ಅಂದರೆ ಯಾವುದಾದ್ರೂ ವಸ್ತು ಆಗಿರ್ಬೋದು, ಘನ ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು, ಕಡಿಮೆ ಗಾತ್ರ ಹೊಂದುವ ವಿದ್ಯಮಾನ ಆಗಿರ್ತದೆ. ಇನ್ನು ಸಾಂದ್ರತೆ ಅಂದರೆ ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತವನ್ನು ನಾವು ಸಾಂದ್ರತೆ ಅಂತ ಕರಿತೀವಿ. ವಸ್ತುವಿನ ರಾಶಿ ಮತ್ತು ಏಕಮಾನ ಗಾತ್ರಗಳ ಅನುಪಾತ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಿ, ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಅಂತ ಇದೆ. ಇಲ್ಲಿ ಎ ಅಂತ ಇದೆ, ಕ್ಷಮೆ ಇರಲಿ. 100 ಡಿಗ್ರಿ ಸೆಲ್ಸಿಯಸ್ 100 ಪ್ಲಸ್ 273 ಈಕ್ವಲ್ಸ್ ಟು 373 ಕೆಲ್ವಿನ್ ಆಗ್ತದೆ. ಇನ್ನು 25 ಡಿಗ್ರಿ ಸೆಲ್ಸಿಯಸ್ಗೆ 273 ಕೂಡಿಸಿದ್ರೆ 298 ಕೆಲ್ವಿನ್ ಆಗ್ತದೆ. ಇನ್ನು 5ನೇ ಮೇನ್ ಪ್ರಶ್ನೆಗಳು. 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ದ್ರವ್ಯದ 3 ಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾನೆ. ಬನ್ನಿ ನೋಡ್ತಾ ಹೋಗೋಣ. ಘನವಸ್ತುಗಳು ಇವು ನಿರ್ದಿಷ್ಟವಾದ ಆಕಾರ, ವಿಶಿಷ್ಟವಾದ ಗಡಿ, ಸುತ್ತಳತೆ ಮತ್ತು ಸ್ಥಿರ ಗಾತ್ರವನ್ನು ಹೊಂದಿವೆ. ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ, ಆದರೆ ನಿರ್ದಿಷ್ಟ ಗಾತ್ರವಿದೆ. ಸಂಗ್ರಾಹಕದಲ್ಲಿ ತುಂಬಿದಾಗ ಅದರ ಆಕಾರವನ್ನು ಪಡೆಯುತ್ತವೆ. ಅನಿಲ ವಸ್ತುಗಳು ಇವುಗಳಿಗೆ ನಿರ್ದಿಷ್ಟವಾದ ಆಕಾರ, ಸುತ್ತಳತೆ ಇರುವುದಿಲ್ಲ, ಆದರೆ ಸಂಗ್ರಾಹಕದ ಆಕಾರವನ್ನು ಪಡೆಯುತ್ತವೆ. ಇನ್ನು 2ನೇ ಪಾಯಿಂಟ್ ನೋಡ್ರಿ. ಇವು ಘನವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಹೆಚ್ಚು, ಆದ್ದರಿಂದ ಇವುಗಳು ಬಹಳ ಕಠಿಣವಾಗಿರುತ್ತವೆ. ದ್ರವ ವಸ್ತುಗಳ ಕಣಗಳ ನಡುವಿನ ಆಕರ್ಷಣ ಬಲ ಘನವಸ್ತುಗಳಿಗಿಂತ ಕಡಿಮೆ, ಆದ್ದರಿಂದ ಇವು ಕಠಿಣವಲ್ಲ. ಇನ್ನು ಅನಿಲ ವಸ್ತುಗಳು ಇವುಗಳ ನಡುವಿನ ಕಣಗಳ ನಡುವಿನ ಆಕರ್ಷಣ ಬಲ ಘನ ಹಾಗೂ ದ್ರವಗಳಿಗಿಂತ ಕಡಿಮೆ, ಆದ್ದರಿಂದ ಇವುಗಳು ಕೂಡ ಕಠಿಣವಲ್ಲ. ಇನ್ನು ಘನವಸ್ತುಗಳ ಸಂಪೀಡನೆ ನಗಣ್ಯವಾಗಿರ್ತದೆ. ದ್ರವ ವಸ್ತುಗಳ ಸಂಪೀಡನೆ ಘನಗಳಿಗಿಂತ ಕಡಿಮೆ ಇರ್ತದೆ. ಇವು ಅನಿಲ ವಸ್ತುಗಳ ಸಂಪೀಡನೆ ಘನ, ದ್ರವ ಮತ್ತು ಅನಿಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿರ್ತದೆ. ಓಕೆ, ದ್ರವ ವಸ್ತುಗಳಲ್ಲಿ ಸಂಪೀಡನೆ ಘನಗಳಿಗಿಂತ ಸ್ವಲ್ಪ ಹೆಚ್ಚಾಗಿರ್ತದೆ, ಹಾಗೂ ದ್ರವ ವಸ್ತುಗಳಲ್ಲಿ ಘನ ಮತ್ತು ಅನಿಲ ವಸ್ತುಗಳಲ್ಲಿ ದ್ರವ ಮತ್ತು ಘನ ವಸ್ತುಗಳಿಗಿಂತ ಸಂಪೀಡನೆ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಯಾಕಪ್ಪ ಅಂದರೆ ಗ್ಯಾಸ್ LPG ಅಂತ ಕರಿತೀವಲ್ಲ, ಅದನ್ನು ನಾವು ಒತ್ತಡದಿಂದ ನಾವೇನು ಮಾಡ್ಬೋದು, ಸಂಪೀಡನೆಗೊಳಿಸ್ಬೋದು, ಹಾಗೂ ದ್ರವ ವಸ್ತುಗಳನ್ನು ಕೂಡ ಸಂಪೀಡನೆಗೊಳಿಸ್ಬೋದು. ಇನ್ನು ಘನ ವಸ್ತುಗಳಲ್ಲಿ ವಿಸರಣ ದರ ಕಡಿಮೆ ಇರ್ತದೆ. ದ್ರವ ವಸ್ತುಗಳಲ್ಲಿ ವಿಸರಣ ದರ ಘನ ವಸ್ತುಗಳಿಗಿಂತ ಹೆಚ್ಚಿರ್ತದೆ. ಹಾಗೆಯೇ ಅನಿಲ ವಸ್ತುಗಳಲ್ಲಿ ವಿಸರಣ ದರ ಘನ ಮತ್ತು ದ್ರವಗಳಿಗಿಂತ ಹೆಚ್ಚಾಗಿರ್ತದೆ. ಕಾರಣ ಏನಪ್ಪ ಅಂದರೆ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಏನಾಗ್ತಾ ಇರ್ತವೆ, ಚಲಿಸ್ತಾ ಇರ್ತವೆ. ಇನ್ನು 5 ಅಂಕದ ಒಂದು ಪ್ರಶ್ನೆ ಇರ್ತದೆ. 6ನೇ ಮೇನು, ವೈಜ್ಞಾನಿಕ ಕಾರಣ ಕೊಡಿ ಅಂತ ಕೇಳ್ತಾನೆ. ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗುತ್ತದೆ ಹೇಗೆ ಅಂತ ಇದೆ. ಮಡಕೆಯ ಮೇಲ್ಮೈ ಮೇಲೆ ಅನೇಕ ಸಣ್ಣ ಸಣ್ಣ ರಂಧ್ರಗಳು ಇರುತ್ತವೆ. ಆ ರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ.
ಆವಿಯಾಗುವಾಗ ವಾತಾವರಣದ ಉಷ್ಣತೆಯನ್ನು ಬಳಸಿಕೊಳ್ಳುತ್ತದೆ. ಇದರಿಂದ ಮಡಕೆಯ ಒಳಭಾಗದ ಉಷ್ಣತೆ ತಂಪಾಗುತ್ತದೆ ಮತ್ತು ಮಡಕೆಯಲ್ಲಿನ ನೀರು ಏನಾಗ್ತದೆ, ತಂಪಾಗ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಕಾರಣಕುಡಿಯಲ್ಲಿ ನಾವು ಬಿಸಿಯಾದ ಚಹಾ ಮತ್ತು ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ, ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ಅಂತ ಕೇಳ್ತಾನೆ. ತಟ್ಟೆಯ ಮೇಲ್ಮೈ ವಿಸ್ತೀರ್ಣ ಲೋಟದ ಮೇಲ್ಮೈ ವಿಸ್ತೀರ್ಣಕ್ಕಿಂತ ಹೆಚ್ಚಾಗಿರುತ್ತದೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ದರವು ಹೆಚ್ಚುತ್ತದೆ. ಇದರಿಂದ ತಟ್ಟೆಯಲ್ಲಿಟ್ಟ ಹಾಲು ಅಥವಾ ಚಹಾ ಬೇಗನೆ ತಂಪಾಗ್ತದೆ. ಆದ್ದರಿಂದ ನಾವು ಸುಲಭವಾಗಿ ಸೇವನೆ ಮಾಡಬಹುದು. ಇನ್ನು ಬಿ ಪ್ರಶ್ನೆಗಳು ನೋಡಿ, ದ್ರವ್ಯದ 3 ಸ್ಥಿತಿಗಳ ಅಂತರ ಪರಿವರ್ತನೆಗೆ ಸಂಬಂಧಿಸಿದ ಕೆಳಗೆ ನೀಡಿರುವ ಅರಿವು ನಕ್ಷೆಯನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಇದೆ. ಸೊ ಎಕ್ಸ್ ಮತ್ತು ವೈ ಪ್ರಕ್ರಿಯೆಗಳನ್ನು ಹೆಸರಿಸಿ ಹಾಗೂ ಎಕ್ಸ್ ಮತ್ತು ವೈಗಳ ನಡುವಿನ ವ್ಯತ್ಯಾಸವನ್ನು ಕೇಳಿರ್ತಾನೆ. ಎಕ್ಸ್ ಅನ್ನೋದು ನಿಕ್ಷೇಪಣ ಆಗಿರ್ತದೆ, ವೈ ಅನ್ನೋದು ಘನೀಕರಣ ಆಗಿರ್ತದೆ. ನಿಕ್ಷೇಪಣ ಅಂದರೆ ವಸ್ತುವು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬಂದರೆ ಅದನ್ನು ನಿಕ್ಷೇಪಣ ಅಂತ ಕರಿತೀವಿ. ಇನ್ನು ಘನೀಕರಣ ಅಂದರೆ ವಸ್ತು ಒಂದು ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ನಾವು ದ್ರವಣ ಎಂದು ಕರೀತೇವೆ. ಓಕೆನಾ. ಸೊ ಇದಾಗಿತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಘಟಕ ಪರೀಕ್ಷೆ, ಅಂದರೆ ಪಾಠ ಆಧಾರಿತ ಮೌಲ್ಯಮಾಪನ ಎಂಬ ಕಾನ್ಸೆಪ್ಟ್ನ ಅಡಿಯಲ್ಲಿ ಅಧ್ಯಾಯ 1 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ಸಂಪನ್ಮೂಲಗಳು ಅಥವಾ ದ್ರವ್ಯಗಳು ಅಂತ ಏನು ಕರಿತೀವಿ, ಈ ಒಂದು ಪಾಠದ ಎಲ್ಲ ಪ್ರಶ್ನೆಗಳನ್ನು ನಾವು ಘಟಕ ಪರೀಕ್ಷೆಯ ಮೂಲಕ ನೋಡ್ತಾ ಹೋಗಿದ್ವಿ. ಈ ಎಲ್ಲ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ಅಂದರೆ ಮಿಡ್ ಟರ್ಮ್ ಪರೀಕ್ಷೆಗೂ ಕೂಡ ಬರ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ. ಹಾಗೂ ವಾರ್ಷಿಕ ಪರೀಕ್ಷೆಗೆ ಇದೇ ಒಂದು ಪಾಠದಲ್ಲಿ ಹೆಚ್ಚಿನ ಬಾರಿ ಬಂದಂಥ ಪ್ರಶ್ನೆಗಳು ಪುನರಾವರ್ತನೆ ಆಗ್ತಕ್ಕಂಥವು ಎಲ್ಲ ಕಾನ್ಸೆಪ್ಟ್ನ ಅಡಿಯಲ್ಲಿ ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪರೀಕ್ಷೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.